ಅಲ್ಲ ಶಾಂತ, ಯಾವ ಹುಡುಗ ಏನದು ನಿನ್ನೆ ನೋಡ್ಯಾನ ಆಗ್ಲಿ ಇವತ್ತು ಬಂದು ಅದು ಹೇಳಂಗಿಲ್ಲ ಕೇಳಂಗಿಲ್ಲ ಗುಡಿ ಗುಂಡಾರ್ಕಂತ ಕರ್ಕೊಂಡು ಹೋದ್ನಲ್ಲ, ಬ್ಯಾಡಾಗಿತ್ತಾನ. ಅಲ್ಲ ಮಗ ನೋಡಿದ್ರೆ ಮನೆಗೆ ಬಂದು ಕುಂತಾನ, ಈಗ ನೀನು ಹಿಂಗೆ ಕಳಿಸ್ಬಿಟ್ಟು ಅವ್ನು ಶಿಟ್ಟು ಬರಂಗಿಲ್ಲನ ಮತ್ತೊಟ್ಟು. ಆಮೇಲೆ ಮತ್ತೆ ಏನಾರ ಅನುಮಾನಕ್ಕೆ ಕಾರಣ ಆದ್ಗಿದಾವು ನೋಡು, ನಾವಿದ್ದು ಮತ್ತೆ ಮಗ ಸೊಸಿ ಜೀವನ ಹಾಳು ಮಾಡಿದ್ವಿ ಅನ್ನಂಗೆ ಆಗೋದು ಬೇಡ. ಅದಕ್ಕೆ ಫೋನ್ ಹಚ್ಚಿ ಮೊದಲು ದೌಡ್ ಬಾ ಅಂತ ಹೇಳೋರಿಗೆ. ಅಲ್ಲ ಆ ಹುಡುಗ ಬಿಡೋದು ಸ್ವಲ್ಪರ ಇದು ಇರ್ಬೇಕವಾತಾಗ, ಏನು ಇದ್ಕಿದ್ದಂಗೆ ಬಂದು ಹಂಗೆ ಕರ್ಕೊಂಡು ಹೋದ್ರೆ ವಿಚಿತ್ರ ಆತು ಬಿಡಿ ಇದು. ಅಯ್ಯೋ ರೀ, ಸುಮ್ಮನೆ ರೀ, ಏನು ಆಗೋದಿಲ್ಲ. ಇಷ್ಟಕ್ಕೂ ಗುಡಿ ಗುಂಡಾರ ಕರ್ಕೊಂಡು ಹೋಗಂತ ಹೇಳಿದ್ದೆ ನಾನು ಫೋನ್ ಹಚ್ಚಿದ್ದೆ. ಆ ಬಾಡೆ ನನ್ನ ಮಗ ಇವತ್ತು ಬರ್ತಾನಂತ ಗೊತ್ತಿದ್ದೆ. ಏನು ಹಿಂಗೆ ಬಂದು ಕರ್ಕೊಂಡು ಹೋಗಪ್ಪ ಅವನ ಇದ್ರಿಗೆ ಅಂತ ಹೇಳಿದ್ದೆ. ನೀನಾ? ಯಾಕಂದ್ರೆ ಗೊತ್ತಾಗತ್ರಿ, ನಮ್ಮ ವಸ್ತುನ ನಾವು ಬೇಡ ಅಂತ ಮೂಲಿಗಿಟ್ಟಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಅದ ವಸ್ತು ನನಗೆ ಬೇಕು ಅಂತ ಇನ್ನೊಬ್ರು ಯಾರು ತೊಗೊಂಡು ಅದನ್ನು ಭಾಳ ಜೋಪಾನ ಮಾಡ್ತಿರ್ತಾರೆ ನೋಡು. ನನಗೆ ಬೇಕು, ಇವು ಎಷ್ಟು ಚಲೋ ಐತಿ, ಅಯ್ಯೋ ನನಗೆ ಬೇಕಿದೆ ಅಂತ ತೊಗೊಂಡೋಗಕ್ಕೆ ನಿಂದಿರ್ತಾರೆ ನೋಡು. ಅವಾಗ ಆ ವಸ್ತು ಬೆಲೆ ನಮಗೆ ಗೊತ್ತಾಗೋದು. ಅದಕ್ಕೆ ಸುಮ್ಮನಿರು ನೀನು. ಈಗ ಮಗ ಬೇಡ ಅಂತ ನಾನು ಹೆಂಗಿರು ಜಗಳ ಮಾಡೀನಿ, ಈ ನೀ ಬೇಡ ಕನ್ನೆ ಹುಡುಕಿ ಯಾರು ಮದುವೆ ಮಾಡ್ತಾರೆ? ಅಲ್ಲೇ ಒಂದು ತಿಂಗಳಿದ್ದು ಬಂದಾಳಿಕೆ, ಹೌದಾ? ಎಲ್ಲ ಮನೆ ಹೆಂಗೆ ನಿಭಾಯಿಸಿರ್ತಾಳೆ ಆ ಬಡ್ಯಾಗೂ ಗೊತ್ತಿರ್ತೈತಿ. ಇರಲಿ ನೋಡೋಣ, ಒಂದು ಇದೊಂದು ಪರೀಕ್ಷೆ ಆಗೇ ಬಿಡಲಿ. ಅವನ ಮನಸ್ಸಿನಾಗ ಎಲ್ಲಿ ನನ್ನ ಏನು ಅನ್ನೋದು ಇಲ್ಲ ಏನಾಯಿತು ಅದನ್ನು ಕಂಡು ಹಿಡಿಬೇಕಂತೇಳಿ ಈ ಕೆಲಸ ಮಾಡೀನಿ. ಬಗಾನ ಅವ್ನು ಏನು ಅಲ್ಲ ಅಂತ ಕೈ ಬಿಟ್ಟಿದ್ರೆ ನಾನು ನಿಜವಾಗ್ಲೂ ಆಕೆ ಒಂದು ಹುಡುಗನ ಹುಡುಕಿ ಮದುವೆ ಮಾಡ್ತಿದ್ದೆ. ಆದ್ರೆ ಅವ್ನ ಮನಸ್ಸಿನಾಗ ಐತೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ಅವ್ನು ನಡ್ಕೊಳ್ಳೋ ರೀತಿ ಒಳಗೆ ನೋಡಿ ಅವ್ನು ತಾಯಿರಿ ನನಗಷ್ಟು ಗೊತ್ತಾಗೋದಿಲ್ಲನ. ಅದಕ್ಕೆ ಮತ್ತೆ ಹಿಂಗೆ ಮಾಡೀನಿ. ಈಗ ಅವ್ರು ಬಂದು ಕರ್ಕೊಂಡೋಗಿದ್ದೆ ಯಾವ ದೇವಸ್ಥಾನಕ್ಕೂ ಅಲ್ಲ, ಇಲ್ಲೇ ಹುಬ್ಬಳ್ಳಿ ಸಿದ್ದಾರ್ಜನ ಮಠಕ್ಕೆ ಹೋಗ್ಯಾರ, ಬರ್ತಾರೆ. ನಾನೇ ಒಂಚೂರು ಹೊತ್ತಾಗೆ ಬರ್ರಿ ಆರಾಮಾಗಿ ಅಂದನಿ. ಪಾಪ ಸುಳ್ಳು ಹಾಕಿ ಹೇಳ್ಬೇಕು, ನನ್ನ ಗೆಳತಿ ಅಷ್ಟೆಲ್ಲ ಸಹಾಯ ಮಾಡಕತ್ತಾಳಲ್ಲ, ಆಕಿಗೆ ನಾವು ಟಾಂಗ್ ಕೇಳಬೇಕು. ಹೌದಾ? ನಾನು ಅಯ್ಯೋ ನಾ ಕರಿನ ಹುಡುಗ ಬಂದು ಕರ್ಕೊಂಡು ಹೋಗ್ರೆ ಸುಮ್ಮದಳಲಿಕ್ಕೆ ಅಂತಾನೆ. ಒಂದು ವೇಳೆ ಏನಾರ ಹುಡುಗಾಗಿ ಬಗನ ಬಂದು ಕರ್ಕೊಂಡು ಹೊಂಟಿದ್ರು ನಾ ಸುಮ್ಮನೆ ಇರ್ತಿದ್ದೆ. ಯಾಕಂದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಅನ್ಕೊಂಡ್ಮ್ಯಾಗ ತಾಯಿ ಮಗ ಜೊತೆ ಕರ್ಕೊಂಡು ಹೊಂಟ್ರ ಸುಮ್ಮನೆ ಇರ್ತಿದ್ದೆ ನಾನು. ಆದ್ರೆ ಹಾಗೆಲ್ಲ ಏನೂ ಆಗಿಲ್ಲ. ನಾನು ಏನು ಅಂದಲ್ಲೇ ಕತ್ತಿರಿ ನಾನು ಸುಮ್ಮನದಾಳ. ಇದೆಲ್ಲ ಆಗಿನ ಲಾಸ್ಟಿಗೆ ನಾ ಹೇಳ್ತೇನೆ ಅವಂಗೆ, ನನ್ನ ಮಗ್ಗ ತಿಳಿಸಿ ಹಿಂಗಪ್ಪ ಅಂತೇಳಿ. ಆದರೆ ಈಗ ಮಾತ್ರ ಅವಂಗೆ ಅಷ್ಟು ಸರಳ ಸುಮ್ಬಿಡುದಿಲ್ಲ ನಾನು. ಬೇಡ ಅಂದ್ಗುಟ್ಲೆ ಒದಿದು, ಬೇಕಂದ್ಗುಟ್ಲೆ ನಾಯಿಗತೆ ಬಂತು ಅವ್ನು ಸಿಕ್ಬಿಡ್ತಂದ್ರೆ ಆ ವಸ್ತು ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕೆ ಸುಮ್ಮನೆ ಇರ್ರಿ ನೀವು. ಶಾಂತಕ್ಕ, ಅಯ್ಯೋ ಬಂದ್ರಲ್ಲ, ಒಂದು ವಿಜಯ ಕರ್ನಾಟಕ, ಒಂದು ಸಂಯುಕ್ತ ಕರ್ನಾಟಕ, ಒಂದು TV 9, ಒಂದು ಪಬ್ಲಿಕ್ TV, ಮುಗಿದು ಹೋತು. ಒಂದಕ್ಕೆ ವಿಚಾರ ಗೊತ್ತಾದ್ರೂ ಮುಗಿದು ಹೋತು. ಆಲ್ ಇಂಡಿಯಾ ರೇಡಿಯೋ ಇದ್ದಂಗ್ಲೇ. ಅಯ್ಯೋ ಈ ಕಡೆ ಬರ್ರಿ. ಶಾಂತಕ್ಕ ಏನು ಮಾಡತ್ತಿದ್ದೆ? ಏನು ಮಾಡಲಿ ನೋಡವ, ಇಲ್ಲೇ ನಿಂತಿದ್ದೆ ಹಂಗ ಬಾಗ್ಲಕ್ಕ. ಏನು ಮತ್ತೆ ಸಮಾಚಾರ? ಹಂಗ ಬಂದ್ರನ? ಓನಯ್ಯವ ಹಂಗ ಬಂದಿದ್ದು ಅಂದಂಗೆ. ಶಾಂತಕ್ಕ ಕಿವಿಗೆ ಏನೋ ಬಿತ್ತು ಕರೆನಾ? ಕಿವ್ಯಾಗ ಏನರ ಬಿದ್ರೆ ತಕ್ಕೋರಿ, ಪಿನ್ನಾಗಿನ ಹಾಕಿ ಪಿನ್ ಹಾಕಿ ಕರೆನ ಅಂದ್ರೆ ನಾನೇನು ಹೇಳಿದಕ್ಕೆ? ಓ ಶಾಂತಕ್ಕ, ನಕ್ಲಿ ಮಾಡೋದ್ರಾಗ ನಿನ್ನ ಬಿಟ್ಟಿರ್ಲಿ ಯಾರು. ಅಲ್ಲ ಶಾಂತಕ್ಕ, ಅದೆಲ್ಲ ಕೇಳಿದ್ದು ನೀ ಏನೋ ನಿನ್ನ ಸೊಸಿಗೆ ಏನೊಂದು ಲಗ್ನ ಮಾಡಕತ್ತಿ ಅಂತ, ಹೌದಾ? ಅಲ್ಲ ನಾನಲ್ಲ ಮತ್ತೆ ಅಂದಿದ್ದು, ನನಗೂ ಹಿಂಗೆ ಯಾರೋ ಒಬ್ರು ಅಂದು ಕಿವಿಗೆ ಬಿದ್ದಿದ್ದು, ಅದಕ್ಕೆ ಕೇಳಾಕತ್ತೀನಿ. ಏನೋ ಇದು ಸಮಾಚಾರ ಶಾಂತಕ್ಕ? ಲೆಕ್ಕನ ಹರಿವಲ್ತಲ್ಲ ಒಂದು. ಯವ್ವ ನನ್ನ ಸೊಸಿಗೆ ನಾ ಯಾಕೆ ಇನ್ನೊಂದು ಲಗ್ನ ಮಾಡಲಿ? ತೆಲ್ಕೆಟ್ಟತನ ನನಗೆ ಇನ್ನೊಂದು ಲಗ್ನ ಮಾಡಕ್ಕೆ? ಅಲ್ಲ ನನ್ನ ಮಗ ಗುಣಕಾಲ ಇದ್ದಂಗೆ ಅದ, ನಾ ಬಂಗಾರ ಅಂತ ನನ್ನ ಮಗ ಇರೋದ್ನಾಗ ನಾ ಯಾಕೆ ಬೇಡ್ಲಿ ಇನ್ನೊಂದು ಹುಡುಗಂತ ಲಗ್ನ ಮಾಡಲಿ? ಇದೇನಾಗಿರ್ಜಿ ಹಿಂಗಂತ ಶಾಂತಕ್ಕ? ಮತ್ತೆ ಆಕಿ ಪ್ರೇಮಿ ಅಂದ್ಲು. ಪ್ರೇಮಿ ಆಕಿ ಹಂಗ, ಆಕಿಗೆ ಅದೇನೋ ಅಂತಾರಲ್ಲ, ಆಕಿಗೆ ಬೆಂಡ್ಲಿಗೆ ತನ್ನ ಮನೆಯಿಂದ ತನಗೆ ತೂತು ಮುಚ್ಚೋದು ಗೊತ್ತಿಲ್ಲ, ಮಂದಿ ಮನೆಯಿಂದ ಹುಡುಕ್ತಿರ್ತಾಳೆ. ತನ್ನ ಮನೆಯಾಗ ಹೆಗ್ಗಣಿಗೆ ಇಷ್ಟ ಆಗಲ ಆಗೈತಿ. ಆಕಿ ಮಾತು ಕೇಳ್ಕೊಂಡು ಇಲ್ಲಿ ಬಂದಿರಿ ನೀವು? ಶಾಂತಕ್ಕ ಇಲ್ಲವಾ, ಆಕಿ ಅಂದ್ಲು. ನನಗೂ ನಂಬಬೇಕು ಬಿಡ್ಬೇಕು ಒಂದು ಲೆಕ್ಕರಿವಲ್ತು. ಏನು ಮಾಡಲಿ ಹೇಳಿ ನೀನು, ಹೌದಿಲ್ಲ? ಏನು ಯಾರು ಕರೆ ಯಾರು ಸುಳ್ಳು ಅನ್ನಂಗೆ ಆಗ್ಬಿಡ್ತಾವ ಆತಾಗ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಕೇಳಾರ ಏನು ಮಾಡ್ತೀರಿ ಬಿಡ್ಲಾರ ನೀವು? ಅಂಥದ್ದೆಲ್ಲ ಏನಿಲ್ಲವ, ನನ್ನ ಮಗ್ಗ ಲಗ್ನರು ಮಾಡಕತ್ತಿಲ್ಲ ಯಾರ ಜೊತೆಗೆ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ್ರಿ. ಹಂಗೇನ್ರ ಇದ್ರೆ ನಿಮಗೆ ಹೇಳ್ತೀನತ್ತ. ಅದೇ ಅಂತೀನಿ ನಾನು. ನಮ್ಮ ಶಾಂತಕ್ಕಿಂತ ವಿಚಾರ ಇಲ್ಲ, ನಮ್ಮನ್ನು ಮುಚ್ಚಿಡಲ್ಲ ಅಂತ ನಮಗೂ ಗೊತ್ತು. ಆದ್ರೆ ಒಂದೊಂದ್ಸಲ ಏನಾಗ್ಬಿಡ್ತಾವೆ, ಕೆಲವೊಂದು ಕಿವಿಗೆ ಬೀಳಾರ್ದು ಬಿದ್ದುಬಿಡ್ತಾವಲ್ಲ, ಅದಕ್ಕೆ ಕೇಳಿದೆ. ಅಂದಂಗೆ ಮೊನ್ನೆ ನಿನ್ನ ಸೊಸಿ ಬಂದಾಳ, ಹೌದಾ? ಈಗ ನಿನ್ನ ಮಗ ಬಂದಾನೆ, ಯಾಕೆ ಒಮ್ಮೆ ಬರ್ಬೇಕು ಬೇಡ ಇಂದ ಮುಂದೆ ಯಾಕೆ ಬಂದ್ರು? ನೀ ಕೇಳಿ ಅಂತೇಳಿ ಬೆಂಗ್ಲಾರ ಅಲ್ರಲ್ಲೇ ಅವೇನು ಸಾಧಾರಣ ಕೆಲಸ ತಗದ ನಾನು. 70,000 ರೂಪಾಯಿ ತಿಂಗಳಿಗೆ ಪಗಾರ ಅವಂಗ. 70,000 ರೂಪಾಯಿ ಹಂಗೆ ಹಗರ ಅಲ್ಲವ್ವ. 70,000 ರೂಪಾಯಿ ತೊಗೋಬೇಕಂದ್ರೆ ಮುಕ್ಕಳಾಗ ನೀರು ಹರಿತಿರ್ತಾವಲ್ಲಿ. ಅವರು ಯಾವಾಗ ಸುಟಿ ಕೊಡ್ತಾರೆ ಅವಾಗ ಬರ್ಬೇಕು. ಇವ್ರು ನಮಗೆ ಬೇಕಂದ್ರೆ ಸುಟಿ ಮಾಡಿ ಬರೋದಲ್ಲ. ಕೆಲಸ ಅಂದ್ರೆ ಒಬ್ರು ಕೈಯಾಗ ದುಡಿದಂದ್ರೆ ಹಂಗಾಕತ್ತಂತ ಮಾಡಿ ಏನು ಭಾಳ ಮೇಹನತ್ ಬೇಕು ಅದಕ್ಕೆ. ಹೌದು ಬಿಡು, ಅದು ಕರೆ. ಅದಕ್ಕೆ ಅವಂಗ ಅನುಕೂಲ ಆದಾಗ ಆಕಿಗೆ ಅನುಕೂಲ ಆದಾಗ ಅವ್ರು ಬಂದ್ರೆ ಜೊತೆಲಿ ಹೋಗ್ಬೇಕಾರೆ ಇಬ್ರು ಹೋಗ್ತಾರ ಒಮ್ಮೆ ಅಷ್ಟೇ. ಹೌದನ? ನಿನ್ನ ಯಾರ ಬಂದಿದ್ರಲ್ಲ ನಿಮ್ಮ ಮನೆಗೆ? ಅಲ್ಲ ಗಿರ್ಜಕ್ಕರ ಪರಕರ, ನೀವೇನು ನಿಮ್ಮ ಮನೆಗೆ ಇರ್ತೀರಿ? ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರ ಅಂತ ನೋಡ್ಕೊಂತಾನ ಕುಂತಿರ್ತೀರಿ.
ಹ್ಞೂ ಇಲ್ಲ ಇಲ್ಲ ಎಲ್ಲ ವಿಚಾರ ನಮಗೆ ಗೊತ್ತಿರಂಗಿಲ್ರಿ ಗಿರ್ಬೆ ಗೌಡ್ರೆ. ಇವ್ರು ಪ್ರೇಮಕ್ಕ ಇವ್ರು ಲತಾದವ್ರು ನಾವು ಒಳಗಿದ್ರು ಬಿಡೋದಿಲ್ರಿಪ್ಪ ಆತಾಗ. ಗಿರ್ಜಿ ಏ ಮಾಡತ್ತಿ ಹೊರಗೆ ಬಾ, ಬಾರಕ ಏ ಮಾಡತ್ತಿ ಹೊರಗೆ ಬಾ ಅಂತ ಕರೆದು ಮಾತಾಡಿಸಿ ಹೇಳ್ತಾರ ನೋಡ್ರಿ. ಏನ್ ಸಮಾಜ ಸೇವೆ? ಅವರು ನಮ್ಮ ನೆಂಟ್ರು ಬಂದವ್ರು. ಬಂದೋದ್ರು. ಆದ್ರೂ ಯವ ಗಿರ್ಜಿ ನಿನ್ ಮನೆಗೆ ಮೊನ್ನೆ ಯಾರ ಬಂದಿದ್ರು? ನಾ ಕೇಳಿದ್ನಂದ್ಲೆ ಅದನ್ನ ಯಾರು ಏನು ಎತ್ತ ಅಂತೇಳಿ. ಇಲ್ಲ ಶಾಂತಕ್ಕ, ನೀ ಕೇಳಲ್ಲ ಬಿಡು. ಅಲ್ಲ ಪಾಪ ನಾವೇನು ಮುಚ್ಚಿಟ್ಕೊಂತೇವೆ ನಿನ್ನಂಗ ಎಲ್ಲ ಬಂದು ಒದರ್ತೇವೆ ನಿನ್ನ ಮುಂದೆ. ಯಾರು ಬಂದಿದ್ರು, ಏನಾಯ್ತು, ಯಾಕೆ ಬಂದಿದ್ರು, ಏನೇನು ಅಂದ್ವಿ, ಏನೇನು ಮಾತಾಡಿದ್ವಿ, ಅವ್ರೇನು ತಂದಿದ್ರು, ನಾವೇನು ಕೊಟ್ವಿ, ಎಲ್ಲ ಮಾತಾಡ್ತೇವ. ನೀ ಹಂಗೆ ಹೇಳ್ತೀಯೇನು ಕೇಳು. ಆಯ್ತಾಯ್ತು, ನಾನು ಹೇಳ್ತೇನೆ ತಗೋ. ಅವಾ ಅಯ್ಯೋ ಹೊತ್ತು ಮುಳುಗಕತ್ತ ನನ್ನ ಮಗ. ಚಾ ಕೇಳ್ತಾನೆ ಏನಾಗ್ತಾಗ. ಇದು ನಾವು ಚಾ ಕೊಡ್ಬೇಕವ. ಏನು ನೀವು ಕೆಲಸ ಮಾಡ್ಕೊರಿ. ಅಲ್ಲ ಶಾಂತಕ, ನಿನ್ನ ಸೊಸಿ ಇವತ್ತೆಲ್ಲ ಹೋದ್ಲಲ್ಲ ಕಡೆಗ. ನಿಂದೇನು ಕಾಟ? ಎಲ್ಲರೂ ಹೋಗೋಳಕ್ಕೆ ಎಲ್ಲರೂ ಬರೋಳಕ್ಕೆ ಸುಮ್ಮನಿರ್ರಿ. ಇವ ಏನು ಜನ್ಮ ತಿಂತೀರಿ? ಅದ ಅಂತಾರಲ್ಲ, ಏನಾರು ಗದ್ಲಾದಾಗ ಯವ್ವ 4 ಮಂದಿ ಏನಂತಾರೆ, ಯವ್ವ 4 ಮಂದಿ ನಮ್ಮ ಮರ್ಯಾದೆ ತೆಗಿತಾರೆ, 4 ಮಂದಿ ಏನು ತಿಳ್ಕೊಳಕಿಲ್ಲ ಅಂತೇಳಿ ನೀವ ನೋಡ ಬೆಂಡ್ಲಾರ 4 ಮಂದಿಗೆ ಸಮಾಧಿರಿ. ಏನಾತಪ್ಪ? ಅಲ್ಲ ಅದಕ್ಕೆಮ್ಮ ಸಂಜಾಗಕ್ಕೆ ಬಂದ್ರು ಇನ್ನೂ ಬಂದಿಲ್ಲ ಅಲ್ಲಿಕ್ಕೆ. ಅದನ್ನೇ ಕೇಳ್ತಾ ಇದೀನಿ. ಯಾರ ಜೊತೆಗೆ ನನ್ನ ಹೆಂಡತಿ ಹಿಂಗೆ ಹೋಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆಮ್ಮ. ಏನಿದೆ ನಮ್ಮವ್ ಹೆಂಗೆ ಸುಮ್ ಕೂತಾಳಲ್ಲ ಅಂತ ನೀವರ ಒಂದು ಸ್ವಲ್ಪ ಹೇಳ್ಬಾರ್ದನ? ಅಯ್ಯ ನಾನು ಏನು ಮಾಡಲಿ, ಏನು ಹೇಳಲಿ? ನಾನು ಹೇಳಿದ್ರೆ ಕೇಳೋರು ಯಾರು? ನೀವೇ ಹೇಳಿ. ನಾನು ಹೇಳಿದ್ರೆ ಕೇಳೋರು ಯಾರು ಈ ಮನೆಯಲ್ಲಿ? ಏನು ಹೇಳಲಿ ನಾನು, ಏನು ಮಾಡಲಿ? ತಗಡ್ದಿ ತಗಡ್ದಿ ತಗಡ್ದಿ. ಓ ಅದಕ್ಕೆಮ್ಮ ನೀವು ನಿಲ್ಲಿಸ್ರಿಪ್ಪ ಅತ್ತಾಗ. ಏನಾತ್ಲ? ಅಲ್ಲಿ ಬಾಗಲ್ಲ ಹೆಣ್ಮಕ್ಳು ನಿಂತಾರೆ, ಹಂಗ ಒದರಾಕತ್ತೀಯಲ್ಲ ಒಂದು ಅತಿ. ಏನ ಯವ್ವ ಸಂಜೆ ಆಗಕ್ಕೆ ಬಂದ್ರು ಇನ್ನೂ ಬಂದಿಲ್ಲಕ್ಕಿ. ಹಿಂಗೆ ನಾನು ಏನು ಇನ್ನೊಬ್ಬ ಕೂಟ ಅಡ್ಡಾಡೋದು ನನಗೆ ಇಷ್ಟ ಆಗಂಗಿಲ್ವೇ. ಏನವ ಇದು ಅಸ ಹಿಂಗೆ ಅಡ್ಡಾಡಕ್ ಬಿಟ್ಟಿಯಲ್ಲ? ನಾ ಬಿಟ್ಟನೆ, ನೀ ಬಿಟ್ಟಿ. ಹೌದು, ನಿನ್ನ ಹೆಂಡತಿ ನಿನ್ನ ಮನ್ಯಾಗ ಬಚ್ಚೆ ಮಾಡಿ ಇಟ್ಕೋಬೇಕು ಬೇಡ? ನಿನಗೆ ಯಾರು ಬಿಡ ಅಂದ್ರೆ? ಅವೇನು ನಿನ್ನ ಮನೆಗೆ ಬಂದು ಕರ್ಕೊಂಡೋಗಿದ್ನ? ನೀ ಬಿಟ್ಟಿದ್ಕಲ್ಲ, ನಾವು ಪಾಪ ಮದುವೆ ಮಾಡ್ಕೊಂತೀನಿ ಅಂತ ಕೇಳಿದ್ಕಲ್ಲ ಒಪ್ಕೊಂಡು, ಆ ಹುಡುಗ ಒಪ್ಕೊಂಡು ಕಡೆಗೆ ಇಬ್ರು ದೇವಸ್ಥಾನಕ್ಕೆ ಹೋಗ್ಯಾರ ಅಷ್ಟೇ. ಅವ್ರೇನು ಪಿಕ್ಚರ್ಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಯಾರ. ಒಂದಿಟ್ಟು ಮನಸ್ಸು ಸ್ವಚ್ಛ ಇಟ್ಕೋ. ಅಲ್ಲೇನು ನಡಿಬಾರ್ದೇನು ನಡೆಯಲ್ಲ. ಏನ ತಾಯಿ ಮಗ ಆಕಿ ಪಿಕ್ಚರ್ಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಯಾರ. ಅಪ್ಪ ನಾನೀಗ ಅದನ್ನೇ ನನ್ನ ಹೆಂಡತಿ ವಿಚಾರನೇ ಮಾತಾಡಕ್ ಬಂದಿದ್ದೆ. ಅಷ್ಟ್ರಾಗ ಅವು ಅಲ್ಲಿ ಕಳಿಸಿದ್ಲ. ಯವ್ವ ನಾನು ನನ್ನ ಹೆಂಡತಿ ಕೂಟ ಬಾಳೆ ಮಾಡ್ತೇನೆ ಬೇ. ಎತ್ತೇರ ಬಂದ್ರಂತ ನೋಡಪ್ಪ. ಅದೇನು ಹೇಳ್ತಿ ನಿನ್ನ ಮುಂದೆ ಹೆಂಡತಿ ಹೇಳ, ನಿನ್ನ ಹೆಂಡತಿ ಮುಂದೆ ಹೇಳ. ಆಕೆ ಒಪ್ಕೊಂಡ್ಲ ಅಂದ್ರೆ ಬಾಳೆ ಮಾಡ್ರಿಪ್ಪ. ಯಾರು ಬೇಡ ಅಂತಾರೆ ನಿಮಗೆ? ಸರಿ ನಾ ಏನು ಬರ್ಲೆ? ಇಲ್ಲಿ ಮಟ್ಟ ಬಂದು ಹಂಗ ಉಂಟಲ್ಲಪ್ಪ. ನಿಮ್ಮ ಅವ್ರ ಕರಿ ಒಳಗೆ ಒಂದು ಕಪ್ ಚಾ ಕುಡ್ದೋಗಂತ್ರಿ. ಇಲ್ಲ ಅವ್ರನ್ನ ಮನೆಗೆ ಬಿಟ್ಟೇ ಬಂದೆ. ನಾ ಏನು ಬರ್ತೀನಿ ರೀ ಅತ್ತಿಯರ, ಯಾಕಂದ್ರೆ ನಂಗೆ ಮತ್ತೆ ಟೈಮ್ ಆಕತಿ. ಅದ್ರಾಗ ಬೇರೆ ಏನಾಗ್ಬಿಟ್ಟೈತಿ, ನಮ್ಮ ಅವ್ನ ಮನೆಗೆ ಬಿಟ್ಟೇನಿ. ನೆನಪು ಹಾರಿ ಚಾವಿ ಕೊಟ್ಟಿಲ್ಲ ಮನಿದು. ಅರ್ಧ ದಾರಿ ಬಂದ್ಮೇಲೆ ನೆನಪಾತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇ, ನಾ ಈಕಿ ಬಿಟ್ಟಕ್ಕೆ ಬರ್ತೇನೆ ಅಂತೇಳಿ ಬಂದಿದ್ದೆ ಅಷ್ಟೇ. ಅದಕ್ಕೆ ಹೋಗ್ತೀನಿ ರೀ, ಚಾವಿ ಕೊಡ್ಬೇಕು. ನಾನು ನಾಳೆ ಬರ್ತೀನಿ. ಮತ್ತೆ ನಾಳೆ ಏನು ಬರಕ್ಕೆ ಹೋಗ್ಬೇಡ ಅಷ್ಟೇ. ಏನು ಈಗ ಹೇಳಕತ್ತೇನೆ ನಾನು ಹೆಂಡ್ತಿಕೆ. ಅಲ್ಲ ಇವ್ರು ಹಿಂಗೆ ಮಾತಾಡಕತ್ತಾರ, ನಾಚಿಕೆ ಬರಂಗಿಲ್ಲ? ಇನ್ನೊಬ್ರು ಹೆಂಡ್ತಿನ ಈ ರೀತಿ ಕರ್ಕೊಂಬರಾಕತ್ತೀಯಲ್ಲ. ಅಲ್ಲ ನಿಮಗೆ ನಾಚಿಕೆ ಬರಂಗಿಲ್ಲ? ನಿಮ್ಮ ಹೆಂಡ್ತಿನ ಯಾಕ್ರಿ ನನ್ನ ಜೊತೆಗೆ ಬಿಟ್ರಿ? ನಿಮ್ಮ ಹೆಂಡ್ತಿ ನೀವು ಬೇಡ ಅಂತಲ್ಲ ಬಿಟ್ಟಿದ್ದಕ್ಕೆ ನಾನು ಮದುವೆ ಮಾಡ್ಕೊಳಕತ್ತಿದ್ದು. ನೋಡ್ರಿ ನನಗೆ ನಾಚಿಕೆ ಬರಂಗಿಲ್ಲ, ಬಿಡ್ತೈತೆ ನೀವು ಕೇಳಕೋಬೇಡ್ರಿ. ಸುಮ್ಮನೆ ಬಂದಿಲ್ಲ, ನಾನು ಆಕಿ ಇಷ್ಟಪಟ್ಟೇವಿ, ಅದಕ್ಕೆ ಕರ್ಕೊಂಡೋಗೇನಿ. ಎಲ್ಲರೂ ಯಾರ್ಯಾರ ಸಮ್ಮುಖದಾಗ ಕರ್ಕೊಂಬಂದು ಬಿಟ್ಟೇನಿ. ವಾಪಸ್ ಇಷ್ಟ್ರಾಗ ಲಗ್ನನೂ ಹಾಕೇವಿ, ಫೆಬ್ರವರಿದೊಳಗೆ ಇಟ್ಕೋಬೇಕಂತ ಮಾತಾಡೇವಿ. ನೀವು ಈಗ ಬಂದು ಮಾತಾಡಕ್ಕೆ ಹೋಗ್ಬೇಡ. ನಡಕ್ಕೆ ಹೆಂಡ್ತಿ ಅಂತ ಅಧಿಕಾರ ಚಲಾಯಿಸೋದಾದ್ರೆ ನಿಮ್ಮ ಮನೆ ಒಳಗೆ ಇದ್ದಿದ್ರೆ ನಾ ಬಂದು ಕರ್ಕೊಂಡು ಹೋಗಿದ್ನೆ. ಏನು ಮಾತಾಡ್ತಾರೆ ಇವ್ರು? ಬರ್ತೀನಿ ರೀ. ನೋಡ್ರಿ ನಾನು ಇಷ್ಟಪಟ್ಟೇನೆ ಆಕಿನ ಮದುವೆ ಮಾಡ್ಕೋಬೇಕಂತೇಳಿ. ಈಗ ಡಿಸಿಷನ್ ಚೇಂಜ್ ಆದ್ರೆ ನಾ ಕೇಳಂಗಿಲ್ಲ ಅಷ್ಟೇ. ಅತ್ತೀರ ನೀವು ಏನು ಅನ್ನೋದನ್ನ ನನಗೆ ಫೋನ್ ಮಾಡಿರಿ. ನಮ್ಮ ಅವ್ನು ಕರ್ಕೊಂಡ್ಬೇಕಾದ್ರೆ ಬರ್ತೀನಿ ನಾ ಮಾತಾಡಕ್ಕೆ. ಕತ್ರಿನಾ ಬರ್ತೀನಿ. ಅವಂಗೆ ಅದಕ್ಕೆಲ್ಲ ಬೈಯಕತ್ತಿ? ಆಯ್ತು, ನಾ ಅವಂಗೇನು ಬೈಯಲ್ಲ. ಇದು ಕತ್ರಿನಾ ನಾನು ನಿನ್ನ ಜೊತೆ ಒಂಚೂರು ಮಾತಾಡ್ಬೇಕು ಬಾ. ಇಲ್ಲ ಏನಿದ್ದು ಇಲ್ಲ, ಅತ್ತಿಯರ ಮುಂದೆ ಮಾತಾಡ್ರಿ. ಅತ್ತಿಯರ ಮುಂದೆ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಪರ್ಸ್ನಲ್ ಅನ್ನೋವು ಇರ್ತಾವೆ. ಅದಕ್ಕೆ ಏನು ಬಾ ಆ ಕಡೆ ಹೋಗಿ ಮಾತಾಡೋಣ. ಬಂದು ಆಮೇಲೆ ತೀರ್ಮಾನ ಹೇಳಕ್ಕೆ ಬರ್ತೈತಿ. ನೀ ಹಿಂಗೆ ಹೋಗಿದ್ದಂತೂ ನಂಗೆ ಮೊದಲ ಇಷ್ಟ ಇಲ್ಲ. ನಿಮಗೆ ನಾನೇ ಇಷ್ಟ ಇಲ್ಲ, ಇನ್ನು ನಾನು ಹೋಗಿದ್ದು ಯಾಕೆ ಇಷ್ಟ ಆಕೈತಿ? ಇಲ್ಲೋಡ ಹಿಂಗೆ ಸೊಕ್ಕಿಲೆ ಮಾತಾಡಕತ್ರ ನಾನು ತಲೆ ರಾಂಗ್ ಆಕತ್ತೆ. ಅಯ್ಯೋ ಮೈದ್ನ ಒಂಚೂರು ಬರಪ್ಪ ಇಲ್ಲ ಬಾಯ್ಲೆ. ಏನತ್ಗೆಮ್ಮ ಇಲ್ಲಿ ಅರ್ಜೆಂಟ್ ಮಾತಾಡಕತ್ತೇನೆ. ಮಾತಾಡುವಂತಪ್ಪ ಒಂಚೂರು ಬಾಯ್ಲಿ. ಇಲ್ಲೋಡ ಕತ್ರಿನ ದಾರಿಗೆ ಬಂದೈತಿ ಕುರಿ. ಏನ ಮತ್ತವ ಏನಾರ ಅಂದ ತಕ್ಷಣ ಪಟ್ಟಂತ ಕರಗಬೇಡ, ಎಲ್ಲ ಗಟ್ಟಿಗಚ್ಚು, ಸುಮ್ಮನೆ ಮಾತ್ರ ಬಿಡಬೇಡ. ಇಲ್ಲ ಅತ್ತಿಯಾರ, ನೀವು ಹೇಳಿದ್ರಿ ಅಂತ ಅಲ್ಲ, ಆಯ್ತು ನೀವು ಹೇಳಿದ್ದಕ್ಕೂ ಆಯಿತು. ಪರ್ಸ್ನಲಿ ನನಗೂ ಭಾಳ ಬೇಜಾರು ಆಗೈತಿ. ಒಂಥರ ಬ್ಯಾಡ್ ಅಂದಾಗ ಬಿಡೋದು, ಬೇಕಂದಾಗ ಮತ್ತೆ ನನಗೆ ನೀ ಬೇಕಂತ ಬರೋದಾಗಿರ್ಬೋದು, ಯಾವುದೇ ಆಗಿರ್ಬೋದು. ಒಂಥರ ನಮಗೇನು ಮಾನ ಮರ್ಯಾದೆ ಇಲ್ಲನ್ರಿ ಅತ್ತಿಯಾರ. ಅದಕ್ಕೆ ಅವ್ರು ಏನು ಮಾತಾಡ್ತಾರೆ ನೋಡ್ತೀನಿ, ನೋಡಿ ನನಗೇನು ಅನಿಸುತ್ತೆ ಅದನ್ನು ನಾನು ಮಾತಾಡ್ತೀನಿ. ಸರಿ ಆಯ್ತು, ಇನ್ನು ಅದ್ರ ಬಗ್ಗೆ ಹೇಳೋದಿಲ್ಲ. ನೀನು ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಅಲ್ಲಪ್ಪ, ಆ ನಮ್ನಿ ನಾಯಿ ಹರ್ಕೊಳಕತ್ತಿಯಲ್ಲಕ್ಕಿ ಕೂಟ
ಆಕಿ ಬರ್ತಾಳಂತ ಮಾಡಿ ಏನ ಸಮಾಧಾನ ಸಮಾಧಾನ ಏನ ಸಕಾಶ್ ಮಾತಾಡ್ಬೇಕು ಈ ಮೊದಲೇ ಬೇಜಾರಾಗೈತೆ ಆಕಿಗೆ ಅದ್ರಾಗ ಇನ್ನೊಂದು ಹುಡುಗ ಬೇರೆ ರೆಡಿ ಅದನ್ನು ಮಾಡ್ಕೊಳಕ್ಕೆ ಅವ್ನು ನೋಡಿದನು ಬಾಳಿ ಸುಳಿ ಈಗೇನ ಕೈ ತೊಳೆದು ಮುಟ್ಬೇಕು ಪಾರಿನಿಂದ ಬಂದಂಗೆ ಕಾಣ್ತಾನೆ ಅಷ್ಟು ಚಂದದಾನ ಲೆಕ್ಕಕ್ಕೆ ನಿನಗಿಂತ ಚಂದ ಅದಾನ ಅವನು ಏನು ಮತ್ತೆ ಅವನ ಕಡೆ ಏನೋ ದುಡಿಮಿದ್ದಂಗೆ ಅವನು ಚಲೋ ಅದಾನ ಈಗ ನೀನು ಹಿಂಗೆ ಅವಕ್ಕೆ ಹೊರ್ಕೊಂಡ್ರೆ ಅವನೇ ಮದುವೆ ಮಾಡ್ಕೊಂಡು ಹೋಗ್ತಾಳ ಈಗ ನಿನಗಲ್ಲ ಬೇಕಾಗಿರೋದು ಹೆಂಡ್ತಿ ಚಂದಾಗಿ ಮಾತಾಡಿ ಬಾಳೆ ಮಾಡೋದು ನೋಡು ಕರ್ಕೊಂಡು ಹೋಗೋದು ನೋಡು ಫಸ್ಟ್ ಬೇಡ ಅಂತ ಬಿಟ್ಟವು ನೀನು ನಿಂದ ತಪ್ಪೈತಿ ಸ್ವಲ್ಪ ಬಗ್ಗೆ ನಡಿ ತದ್ದಿ ಏನು ಓ ಹೌದಲ್ಲ ಅದಕ್ಕಿಮ್ಮ ಸರಿ ಕತ್ರಿನಾ ಒಂಚೂರು ನಿನ್ನ ಜೊತೆ ಮಾತಾಡ್ಬೇಕು ಬಾ. ಹೋಗವ ಪಾಪ ನನ್ನ ಮಗ ಏನೋ ಕರೆಯತ್ತಾನ ನೀನು ಮಾತಾಡಕ್ಕೆ ಒಲ್ಲೆ ಅಂತೀಯಲ್ಲ ಹುಡುಗಿ ನಮ್ಮಿದ್ರಿಗೆ ಮಾತಾಡಕ್ಕೆ ಹಂಗೇನಾರ ಮುಜುಗರ ಆಗಕತ್ತೈತೆ ಏನೋ ಯಾರಿಗೆ ಗೊತ್ತ ಹೋಗು ಒಂಚೂರು ಮಾತಾಡು ಹೋಗು ಅಲ್ಲಿ ಕೊನೆಗೆ ಹೋರಿ ಇಬ್ರು ಮಾತಾಡ್ಕೊರಿ ಅದು ಏನನ್ನ ತೀರ್ಮಾನಕ್ಕೆ ಬರ್ರಿ ಹೋರಿ ಸಮಾಧಾನಾಗಿ ಮಾತಾಡು ಅಬ್ಬಾ ಅಂತೂ ಇಂತೂ ಈ ಮನೆಯೊಳಗೆ ಇನ್ನೊಂದು ಲಗ್ನ ಆಗತ್ತಾಪ್ತ ಆಗ್ಲಿ ನಿನಗೆ ನೀನು ಅನ್ಕೊಂಡ್ಬಿಟ್ಟೇನ ತಪ್ಪೇ ಹೋತಂತೇಳಿ ತಡಿ ಅವ್ರು ಹೊರಗೆ ಬರಲಿ ಇನ್ನು ಅಯ್ಯೋತ್ತೀರ ನೀವು ತುದಿಗಾಲಾಗ ನಿಂತಂಗೈತಿ ಲಗ್ನ ಮಾಡಕ್ಕೆ ಹಂಗೇನಿಲ್ಲ ನೋಡಂತಡಿ ಟೈಮ್ ಐತಲ್ಲ